ಮನುಷ್ಯನಿಗೆ ಪ್ರತಿ ಬಾರಿ ಸಾವು ಅನ್ನೋದು 2 ಸಲ ಬಂದು ಹೋಗುತ್ತೆ. ಒಂದು ನಾವು ಉಸಿರು ನಿಂತಾಗ, ಇನ್ನೊಂದು ನಮ್ಮ ಹೆಸರು ಇನ್ನೊಬ್ಬರ ತಲೆಯಿಂದ ಹೋದಾಗ. ಅದಾಗ್ಲೇನೆ ಅದೇ ಒರಿಜಿನಲ್ ಸಾವು. ಬಟ್ ಎಲ್ಲರಿಗೂ ಗೊತ್ತಿರುತ್ತೆ, ನಾವು ಇರೋರ್ಗು ಎಷ್ಟು ದಿನ ಇರ್ತೀವೋ ಗೊತ್ತಿಲ್ಲ. ಸಾವು ಅನ್ನೋದು ಗ್ಯಾರಂಟಿ ಅಂತ ಪ್ರತಿಯೊಬ್ಬ ಮನುಷ್ಯನಿಗೂ ಗೊತ್ತು. ಆದ್ರೂ ನಾವು ಇದ್ರಲ್ಲೇ ಇಲ್ಲೇ ನಾನು ಯಾವಾಗ್ಲೂ ಇಲ್ಲೇ ಇರ್ತೀನಿ ಅಂತ ಗೊತ್ತಾಗಿದ್ರೆ ಮನುಷ್ಯ ಇನ್ ಯಾವ ರೀತಿಯಾಗಿ ಭೂಮಿನ ಹಾಳು ಮಾಡ್ತಾರೆ. ಈ ರೀತಿ ಗೊತ್ತಿದ್ದು ಕೂಡ ಯಾಕಂದ್ರೆ ತುಂಬಾ ಅನ್ಸರ್ಟನ್ ಆಗಿದೆ. ಇವಾಗಿಂದಂತೂ ನೋಡ್ತಾ ಇದ್ರೆ ಸಣ್ಣ ಸಣ್ಣವರೆಲ್ಲ ಹಾರ್ಟ್ ಅಟ್ಯಾಕ್ ಅಲ್ಲಿ ಸಾಯ್ತಾ ಇದಾರೆ. ತುಂಬಾ ಅದಕ್ಕೆ ನಮ್ಗೆ ಪ್ರಮುಖವಾಗಿರುವಂತದ್ದು ನಮ್ಮ ಆಹಾರ ಪದ್ಧತಿ, ನಮ್ಮ ಜೀವನ ಲೈಫ್ ಸ್ಟೈಲ್ ಅಂಡ್ ಫುಡ್, ಅಡಲ್ಟ್ರೇಟೆಡ್ ಫುಡ್. ಪ್ರತಿ ಊಟ ತಗೊಂಡು ನೀವು ಕಲ್ಬೇಕು. ಸ್ವಾಮಿ ನಾವು ಮನೇಲೇ ಊಟ ಮಾಡ್ತೀವಿ ಸ್ವಾಮಿ, ನೀವು ಮನೇಲೇ ತಿಂತೀರಪ್ಪ. ಯಾವ್ದೋ ಹೋಗ್ಬಿಟ್ಟು ಯಾವ್ದೋ ಬ್ರ್ಯಾಂಡ್ ಇಂದು ರವೆ ಇಡ್ಲಿ ತಗೊಂಡು ನಮ್ಮ ಮನೆ ಮಾಡ್ಕೊಂತೀವಿ ಸ್ವಾಮಿ. ನಾನು ಮನೇಲೇ ತಿಂತೀನಿ ಸ್ವಾಮಿ. ಪಾಲಿಶ್ಡ್ ರೈಸ್, ಅನ್ಪಾಲಿಶ್ಡ್ ಅನ್ನೋದು ಇವಾಗ ನಮ್ಮ ಲೈಫ್ ನಲ್ಲಿ ಇಲ್ಲವೇ ಇಲ್ಲ. ಅನ್ಪಾಲಿಶ್ಡ್ ಪಾಲಿಶ್ಡ್ ಹೇಳ್ಕೊಂಡು ನಾನು ಎರಡನ್ನು ತುಲನೆ ಮಾಡಿ ನೋಡಿದಾಗ ಪಾಲಿಶ್ಡ್ ತಳ 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 ಅಂತ ಹೊಡಿತಿರುತ್ತೆ, ಅನ್ಪಾಲಿಶ್ಡ್ ನನ್ನ ದೇಹ ಒಳ್ಳೇದು ಪೂರಕವಾಗಿ ಕೆಲಸ ಮಾಡುತ್ತೆ. ಇದೇನ್ ಚೆನ್ನಾಗಿಲ್ಲ ಅಂತ ಬಿಸಾಕ್ತಿವಿ, ಭೂಮಿಗೆ ವಿಷ ಹಾಕ್ತಿದ್ದೀವಲ್ಲ. ಆರ್ಗಾನಿಕ್ ಫರ್ಟಿಲೈಸರ್ಸ್ ಗಳು ಇವಾಗ ಎಲ್ಲಿದೆ? ಎಲ್ಲ ಕೆಮಿಕಲ್ ಫರ್ಟಿಲೈಸರ್ಸ್ ಗಳನ್ನ ಯೂಸ್ ಮಾಡಿ ಮಣ್ಣೆ ವಿಷ. ಇದಕ್ಕೂ ನಾವೇ ಕಾರಣ ಆಗ್ತಾ ಇದ್ದೀವಿ. ಈಗ ಕಲಿಯುಗದಲ್ಲಿ ಒಬ್ಬ ಮನುಷ್ಯನ ಪರಮಾಯುಷ್ಯ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 120 ವರ್ಷ. ಎಲ್ಲಿ 120? ಸದ್ಯ 40-50 ವರ್ಷ ಬದುಕಿದ್ರೆ ಈಗ 50 ದಾಟಿದ್ರೆ ಮಿಕ್ಕಿದ್ ಬೋನಸ್. ಕರೆಕ್ಟ್. 50 ವರ್ಷದವರೆಗೂ ಸಹ ಹಾಗೋ ಹೀಗೋ ಇವಾಗ ಇನ್ನೇನು ಹೇಳಿಕ್ಕಾಗಲ್ಲ ಬಿಡಿ. ಈಗ ಎಷ್ಟೋ ಜನ ನಮ್ಮ ಈ ಒಂದು ಸಂದರ್ಶನ ನೋಡ್ಬೇಕಾದ್ರೆ ಎಷ್ಟು ಜನ ಹೋಗ್ತಾರೋ ಏನೋ ಗೊತ್ತಿಲ್ಲ. ಕಾಲ ಆ ರೀತಿಯಾಗಿ ಬಂದ್ಬಿಟ್ಟಿದೆ. ಇದನ್ನ ಯಾರು ಅನ್ಯತಾ ಭಾವಿಸಬಾರದು. ಸಮಯ ಹಾಗಾಗಿದೆ. ತುಂಬಾ ಅನ್ಸರ್ಟನ್ ಆಗ್ಬಿಟ್ಟಿದೆ. ಯಾಕಂದ್ರೆ ಇವಾಗ ನಾವು ಇದು ಮಾತಾಡ್ತಿದ್ವಿ ಅಷ್ಟೇ, ನಾಳೆ ಇನ್ನೊಂದ್ಸಲ ಅದಕ್ಕೆ ಮನುಷ್ಯ ಎಷ್ಟು ದಿನ ಇರ್ತಾನೆ ಗೊತ್ತಿಲ್ಲ. ಇರಬೇಕಾದಾಗ 4 ಜನ ಪ್ರೀತಿಸಿ, 4 ಜನಕ್ಕೆ ಸಹಾಯ ಮಾಡಿ, 4 ಜನದೊತ್ತಿಗೆ ನಗನಗ್ತಾ ಬೆಳೆದು ಬಿಡಿ. ಸದ್ಯ ಸತ್ತ ಅಂತ ಅನ್ಸ್ಕೋಬೇಡಿ. ಅಯ್ಯೋ ಪುಣ್ಯಾತ್ಮ ಹೋಗ್ಬಿಟ್ಟ, ಇನ್ನೊಂದು 4 ದಿನ ಇರ್ಬೇಕಿತ್ತು ಭೂಮಿ ಮೇಲೆ ಅಂತ ಅನಿಸ್ಕೋಬೇಕು. ಶರಣರಾಗೋದು ದೊಡ್ಡಲ್ಲ, ಅವ್ನು ಎಂಥ ದೊಡ್ಡ ಶರಣ ಅಂತ ಗೊತ್ತಾಗ್ಬೇಕು ಅಂದ್ರೆ ಅವ್ನು ಸಾವಾಗ್ಬೇಕಂತೆ. ಈಗ ನಾವು ಸತ್ತಾಗ್ಲೇನೆ ಎಷ್ಟು ಜನ ಬರ್ತಾರೆ ಅನ್ನೋದ್ರ ಆಧಾರದ ಈಗ ಎಷ್ಟೊಂದ್ ಜನ ಪಾಪ ಆ ವ್ಯಕ್ತಿ ತುಂಬಾ ಒಳ್ಳೆಯವನಾಗಿರ್ತಾನೆ, ಬದುಕಿದ್ದ ಕಾಲಕ್ಕೂ ಹೊಟ್ಟೆ ಉರಿಸ್ಕೊಳ್ತಾರೆ. ಇನ್ನೇನ್ ನಮ್ ಭಾದ್ರಪದ ಮಾಸ ಬಂತು, ಪಿತೃಪಕ್ಷ ಬರುತ್ತೆ. ಆ 15 ದಿವಸ ಎಲ್ಲಾ ನಮ್ಮ ಪಿತೃಗಳನ್ನೆಲ್ಲ ನೆನೆಸ್ಕೊಂಡು ಅವ್ರವ್ರಿಗೆ ಏನೇನು ಬೇಕೋ ಪಿಂಡ ಪ್ರದಾನಗಳನ್ನ ಮಾಡೋದು, ಅಥವಾ ಅವ್ರವ್ರ ತಿಥಿ ಕಾರ್ಯಗಳನ್ನು ಮಾಡೋದು, ಅದನ್ನೆಲ್ಲ ಇದನ್ನ ಮಾಡುವಂಥದ್ದು. ನೀವು ಸತ್ತ ನಂತರ ಯಾಕೆ ಮಾಡ್ತೀರಿ? ಬದುಕಿದ್ದಾಗ ಪ್ರೀತಿಸಿ. ಸತ್ತ ಮೇಲೆ ಪಿಂಡ ಇಡ್ಲೇಬೇಕು, ನಿಮ್ ಕರ್ತವ್ಯ, ನಿಮ್ ಕೆಲಸ ನೀವು ಮಾಡೇ ಮಾಡ್ತೀರಿ. ಬದುಕಿದ್ದಾಗ ನೀವು ಪ್ರೀತಿ ಕೊಡದೆ ಸತ್ತ ಮೇಲೆ ಪಿಂಡ ಇಟ್ರೆ ಏನ್ ಪ್ರಯೋಜನ? ಮಕ್ಕಳಿಗೆ ಎಲ್ಲೋ ದೂರದಲ್ಲಿ ಅಮೆರಿಕದಲ್ಲಿ ಇರ್ತಾರೆ, ಒಂದು ವಿಡಿಯೋ ಕಾಲ್, ಒಂದು ಫೋನ್ ಮಾಡಕ್ ಇವ್ರಿಗೆ ಇರಲ್ಲ. ಎಷ್ಟು ನೋವು ಪಡ್ತಿರ್ತಾರೆ. ಎಲ್ಲಿ ಇದ್ದ ತಂದೆ ತಾಯಿಗಳು ಅಲ್ವಾ? ಎಲ್ಲೋ ದೂರ ದೇಶಕ್ಕೆ ಹೊರಟೋಗ್ತೀರಾ, ಸರಿ ಒಂದು ಫೋನ್ ಮಾಡಕ್ ಬಿಡ್ಸತ್ತಿರಲ್ಲ. ಎಲ್ಲರೂ ನಾವು ಯೋಚನೆ ಮಾಡಿದಾಗ ನಮಗೆ ಹೇಗೆ ಕಾಲ ಬದಲಾಗ್ಲಿಲ್ಲ. ಹುಟ್ಟೋ ಸೂರ್ಯ ಪೂರ್ವದಲ್ಲೇ ಹುಟ್ಟುತ್ತಿದ್ದಾನೆ, ಪಶ್ಚಿಮದಲ್ಲಿ ಮುಳುಗುತ್ತಿದ್ದಾನೆ. ಬೀಸೋ ಗಾಳಿ ಬೀಸ್ತಾನೆ ಇದೆ, ಹರಿಯೋ ನೀರು ಹರಿತಿದೆ, ಭೂಮಿ ಹಾಗೆ ಇದೆ. ಬದಲಾವಣೆ ಮನುಷ್ಯ. ನೋಡಿ, ಇವತ್ತು ಬೆಳಗ್ಗೆ ಆದ್ರೆ ಯಾವುದೇ ಪಕ್ಷಿಗಳು ಅಲಾರಾಮ್ ಇಟ್ಕೊಳ್ಳಲ್ಲ. 3:30 ಗಂಟೆಗೆ ಎದ್ದು ಕೂಗ್ತಾರೆ. ನಮ್ಗೆ 5 ಗಂಟೆಗೆ ಅಲಾರಾಮ್ ಇಟ್ಕೊತೀವಿ, ಆದ್ರೂ ಅದ್ರಲ್ಲಿ 10 ನಿಮಿಷ ಮುಂದಕ್ಕೆ ಹಾಕ್ತೀವಿ. ಏನಕ್ಕೆ ಏನ್ ಮಾಡ್ತಾ ಇದ್ದೀವಿ ಮನುಷ್ಯ? ಭೂಮಿಗೆ ಬಂದವರೆಲ್ಲ ಹ್ಯೂಮನ್ಸ್ ಆರ್ ನಾಟ್ ಫ್ರಮ್ ಅರ್ತ್ ಅಂತ ನಾನು ತುಂಬಾ ಸಲ ಹೇಳ್ತಾನೆ ಇರ್ತೇನೆ. ಯಾಕಂದ್ರೆ ಇಲ್ಲಿನ ವಾತಾವರಣಕ್ಕೂ ಮನುಷ್ಯನ ಜೀವನ ಶೈಲಿಗೂ ಮತ್ತು ಬೇರೆ ಇನ್ನಿತರ ಜೀವಿಗಳ ಜೀವನ ಶೈಲಿಗೂ ಬಹಳ ವ್ಯತ್ಯಾಸ ಇದೆ. ನೋಡಿ, ಎಲ್ಲಾ ಜೀವಿಗಳು ಅವ್ರು ಒಂದೇ ರೀತಿ ಬದುಕ್ತಿದ್ದಾರೆ. ನೋಡಿ, ಒಂದು ಹಾವಾಗ್ಲಿ, ಒಂದು ನಾಯಿ ಆಗ್ಲಿ, ಒಂದು ಬೆಕ್ಕಾಗ್ಲಿ, ಒಂದು ಕುದುರೆ, ಆನೆ, ಹುಲಿ, ಸಿಂಹ, ಕರಡಿ, ಆ ಜೀವಿಗಳೆಲ್ಲ ಅದರದ್ದು ಒಂದೇ ರೀತಿ ಜೀವನ ಶೈಲಿ. ಮನುಷ್ಯ ನನ್ನ ಲೈಫ್ ಸ್ಟೈಲ್ ಇದ್ದಾಗ ನಿಮ್ ಲೈಫ್ ಸ್ಟೈಲ್ ಇಲ್ವಲ್ರಿ ಅಲ್ವಾ? ನನ್ನ ಕಂಡ್ರೆ ನಿಮಗೆ ಈರ್ಷೆ ಕಾಣಬಹುದು, ನಿಮ್ಮನ್ನ ಕಂಡ್ರೆ ನನಗೆ ಈರ್ಷೆ ಕಾಣಬಹುದು ಅಲ್ವಾ? ಅದೇ ನೋಡಿ, ಹೊಟ್ಟೆ ತುಂಬಿದ ಸಿಂಹದ ಮುಂದೆ ಜಿಂಕೆನೆ ಓಡಾಡ್ತಿರುತ್ತೆ, ಏನು ಮಾಡಲ್ಲ. ಹಸ
ಹಸಿವಾದಾಗ ಅಷ್ಟೇ ಅದು ಬೇಟೆ ಆಡುತ್ತೆ. ಆದ್ರೆ ಮನುಷ್ಯ ಪ್ರತಿದಿನ ಪ್ರತಿ ಕ್ಷಣವೂ ಸಹ ಬೇಟೆ ಆಡ್ತಾನೆ ಇರ್ತಾನೆ ಇನ್ನೊಬ್ಬರನ್ನೇ. ಅದಕ್ಕೆ ಮನುಷ್ಯನಷ್ಟು ನಿಕೃಷ್ಟ ಪ್ರಾಣಿ ಪ್ರಪಂಚದ ಒಳಗಡೆನೆ ಇಲ್ಲ, ಪ್ರಪಂಚದ ಒಳಗಡೆನೆ ಇಲ್ಲ. ಅವನ ಬಹುಶಃ ಮನುಷ್ಯ ಜೀವನ ತುಂಬಾ ದೊಡ್ಡದನ್ನ ಸಾಧನೆ ಮಾಡಬಹುದು. ಬಟ್ ಆದ್ರೆ ನೀವು ಸಾಧನೆ ಮಾಡಬೇಕು ಅಂತಂದ್ರೆ ಮೊದಲು ಚೈತನ್ಯ ಸರಿ ಇರಬೇಕು. ಆತ್ಮಚೇತನ ಅನ್ನುವಂಥದ್ದು ಮತ್ತು ಬುದ್ಧಿ ಚೇತನ ಅನ್ನುವಂಥದ್ದು ತುಂಬಾ ಸರಿ ಇರಬೇಕು. ಅದು ಸರಿ ಇದ್ರೇನೆ ನಾವೇನಾದ್ರೂ ಮಾಡಕ್ಕಾಗತ್ತೆ. ಅದು ಸರಿ ಇಲ್ಲ ಅಂತ ಹೇಳಿದ್ರೆ ಖಂಡಿತ ನೀವು ಮನುಷ್ಯ ಹುಟ್ಟಿನೂ ಏನು ಪ್ರಯೋಜನ ಇಲ್ಲ. ನಿಮ್ಮ ಒಂದು ಈ ಜ್ಯೋತಿಷ್ಯನ ನಿಮ್ಮ ಒಂದು ಈ ಸ್ಪಿರಿಚುವಲ್ ಲೈಫ್ ಕರ್ಕೊಂಡಂತ ಖಂಡಿತ ಇಲ್ಲ. ಅದಕ್ಕೂ ಇದಕ್ಕೂ ಒಂದಕ್ಕೊಂದು ತಾಳಿಯೂ ಆಗಲ್ಲ, ಒಂದಕ್ಕೊಂದು ಸಂಬಂಧವೂ ಇಲ್ಲ. ಕೆಲವೊಮ್ಮೆ ಯಾವುದು ನಮ್ಮ ಬದುಕಿಗೆ ಬರಬೇಕು ಅಂತ ಇರುತ್ತೋ ಅದನ್ನು ಬಯಸದೇ ಇದ್ರೂ ಬಂದ್ಬಿಡತ್ತೆ. ಅಂದ್ರೆ ನೀವು ಸನ್ಯಾಸತ್ವ ತಗೋಬೇಕು ಅನ್ನೋದು ಮುಂಚೆನೆ ಇತ್ತ ನಿಮ್ಮ ಮನಸ್ಸಲ್ಲಿ ಎಲ್ಲಾದ್ರೂ? ಖಂಡಿತವಾಗ್ಲೂ ಸನ್ಯಾಸ ಜೀವನನ ನಡೆಸಬೇಕು ಅಥವಾ ಸನ್ಯಾಸಿ ಆಗಬೇಕು ಅನ್ನುವಂತಹ ಯೋಚನೆಗಳೇನು ಇರಲಿಲ್ಲ. ಬದುಕು ಆ ರೀತಿಯಾಗಿ ಬಂತು, ಅದನ್ನ ಬದುಕು ತಂದು ಕೊಟ್ಟದ್ದು ನನಗೆ. ನನ್ಗೆ ಇದುವರೆಗೂ ಆಗ್ಲಿ ಕಷ್ಟವಾಗ್ಲಿ ಸುಖವಾಗ್ಲಿ ನೋವಾಗ್ಲಿ ನಲವಾಗ್ಲಿ ಬದುಕೊಟ್ಟದ್ದ ನಾನು ಬೇಡ ಅಂತ ಹೇಳಲಿಲ್ಲ. ನನಗೆ ಕಷ್ಟದ ದಿನಗಳನ್ನು ನನಗೆ ಬದುಕನ್ನು ಕೊಟ್ಟಿದೆ, ಬದುಕೊಟ್ಟಿದೆ. ಆಗ್ಲೂ ನಾನು ಸಂತೋಷವಾಗಿ ಸ್ವೀಕಾರ ಮಾಡಿದ್ದೀನಿ. ಸುಖದ ದಿನಗಳನ್ನು ಕೊಟ್ಟಿದೆ, ಬಹಳ ಸಂತೋಷವಾಗಿ ಸ್ವೀಕಾರ ಮಾಡಿದ್ದೀನಿ. ಹಾಗೆ ಇದು ದೇವರ ನಿರ್ಣಯ ಅಷ್ಟೇ. ತುಂಬಾ ಜನ ಕೇಳ್ತಾರೆ ನಿಮ್ಗೆ ಏನ್ ಸ್ಫೂರ್ತಿ ಅಥವಾ ನಿಮ್ಗೆ ಏನಾದ್ರು ಇಲ್ರಿ, ಏನ್ ಸ್ಫೂರ್ತಿ ಹಾಕ್ಬೇಕು? ಈಗ ವಿವೇಕಾನಂದರು ಸನ್ಯಾಸಿಗಳಾದ್ರಪ್ಪ, ರಾಮಕೃಷ್ಣ ಪರಮಹಂಸರಿಗೆ ಶಿಷ್ಯರಾಗಿ ಹೋದ್ರು. ಅವ್ರಿಗೆ ಏನ್ ಸ್ಫೂರ್ತಿ? ಅವ್ರ 16-17 ವಯಸ್ಸಿನಲ್ಲಿ ಏನ್ ಸ್ಫೂರ್ತಿ ಇತ್ತು? ಯಾಕೆ ಸನ್ಯಾಸಿಗಳಾದ್ರು? ಯಾವ ತರ ಥಾಟ್ಸ್ ಬರುತ್ತೆ ನಿಮ್ಗೆ ಅಂತ? ಈಗ ಥಾಟ್ಸ್ ಅಂತಂದ್ರೆ ಒಂದೇನ್ ಗೊತ್ತಾ, ಕಷಾಯ ಹಾಕೊಂಡಿದ್ದವರೆಲ್ಲ ಸನ್ಯಾಸಿಗಳು. ನಾನು ಹೇಳು ಒಮ್ಮೆ ನಮ್ಮ ಬದುಕಿನಲ್ಲಿ ಆದ ಘಟನೆ ಹೇಳ್ತೀನಿ. ಕನ್ಯಾಕುಮಾರಿಯಲ್ಲಿ ಕೂತಿದ್ದೆ, ತ್ರಿವೇಣಿ ಸಂಗಮದಲ್ಲಿ. ಅದು ರಾತ್ರಿ ತುಂಬಿದ ಚಂದ್ರ, ಚಿತ್ತಾ ಪೌರ್ಣಿಮೆ ದಿವಸ ಪ್ರತಿ ಬಾರಿಯೂ ಹುಣ್ಣಿಮೆ ಕನ್ಯಾಕುಮಾರಿ ಹೊರಟಿದ್ದೆ. ಕಾರಣ ಆ ತ್ರಿವೇಣಿ ಸಂಗಮದಲ್ಲಿ ಕೂತು ಚಂದ್ರನ್ ನೋಡೋದು ಬಹಳ ಸಂತೋಷ. ಮನುಷ್ಯನಲ್ಲಿ ಎಂಥದ್ದೇ ಕಲ್ಮಶಗಳಿದ್ರು, ಮನುಷ್ಯನಲ್ಲಿ ಮನಸ್ಸಿನಲ್ಲಿ ಎಂಥದ್ದೇ ಕಲ್ಮಶಗಳಿದ್ರು ಹೊರಟೋಗುತ್ತೆ. ಕೂತಿದ್ದೆ, ಒಬ್ಬ ವಯೋವೃದ್ಧ ಬಂದ, ಕಷಾಯದಾರಿ ಬಂದ. ನಾನು ಮತ್ತು ಆ ವ್ಯಕ್ತಿ ಇಬ್ರು ತಮಿಳಿನಲ್ಲಿ ವ್ಯವಹರಿಸಿದ್ವಿ. ಆತನಿಗೆ ಕನ್ನಡ ಬರ್ತಿರ್ಲಿಲ್ಲ, ಇಬ್ರು ತಮಿಳಿನಲ್ಲಿ ಮಾತಾಡಿ ಅದನ್ನು ಕನ್ನಡದ ತರ್ಜುಮೆ ಮಾಡಿ ಹೇಳಿದ್ವಿ. ಏನು ಒಬ್ಬರೇ ಕೂತ್ಬಿಟ್ಟಿದ್ವಿ. ಇವಾಗ ಆಗಿನೂ ನನಗೆ ಸನ್ಯಾಸತ್ವ ಆಗಲಿ ಅಥವಾ ಆ ಒಂದು ಆದ ದಾರಿ ಆಗಲಿ, ನನ್ನ ಸನ್ಯಾಸ ಜೀವನದ ಗುರುಗಳಾಗ್ಲಿ ಇದು ಸಿಕ್ಕಿರ್ಲಿಲ್ಲ. ಇದು ಸುಮಾರು 15 ವರ್ಷದ ಹಿಂದಿನ ಕಥೆ. ನಾನ್ ಸನ್ಯಾಸಿ ಆಗಿಬಿಟ್ಟೇನೆ. ಆ ವ್ಯಕ್ತಿ ನಾನ್ ಸನ್ಯಾಸಿ ಆಗ್ಬಿಟ್ಟೆ. ನನಗೆ ಬಹಳ ಕೋಪ ಬಂತು. ಹೇಗೆ? ನನಗೆ ಅಪ್ಪ ಇಲ್ಲ, ಅಮ್ಮ ಇಲ್ಲ, ನನಗೆ ತಾಯಿ ಇಲ್ಲ, ತಗಪ್ಪನಿಲ್ಲ, ಹೆಂಡತಿ ಇಲ್ಲ, ಮಕ್ಕಳಿಲ್ಲ. ನಾನು ಸನ್ಯಾಸಿ ಆಗ್ಬಿಟ್ಟೆ. ನಾನು ಕೇಳಿದೆ, ನೀವ್ ಯಾರನ್ನು ಪ್ರೀತಿಸ್ಲಿಲ್ವಾ ವಯಸ್ಸಿನಲ್ಲಿ? ಅಥವಾ ನಿಮ್ಮನ್ನು ಯಾರು ಪ್ರೀತಿಸಿಲ್ವಾ? ಸುಮಾರು 15 ವರ್ಷದ ಹಿಂದಿನ ಸಂಭಾಷಣೆ. ಕೆಲವೊಮ್ಮೆ ಬಾಲಿಶ ಅಂತ ಅನ್ಸುತ್ತೆ, ಬಟ್ ಆದ್ರೆ ಬದುಕಿನ ಮೌಲ್ಯಗಳು ಸಹ ಇದ್ದಾವೆ ಅದ್ರೊಳಗಡೆ. ಗೊತ್ತಿಲ್ಲ ನನಗೆ ಯಾಕೆ ಆ ಪ್ರಶ್ನೆಗಳು ಬಂದು, ನಾನು ಯಾಕೆ ಆ ವ್ಯಕ್ತಿಗೆ ನಾನು ಮಾತುಗಳನ್ನು ಕೇಳದೆ ಅನ್ನೋದು ನನಗೆ ಇವತ್ತಿವರೆಗೂ ಗೊತ್ತಿಲ್ಲ. ನೀವ್ ಯಾರನ್ನು ಪ್ರೀತಿಸ್ಲಿಲ್ವಾ? ನಿಮ್ಮನ್ನ ಯಾರು ಪ್ರೀತಿಸ್ಲಿಲ್ವಾ? ಅದಕ್ಕೆಲ್ಲ ಅವಕಾಶ ಎಲ್ಲಿದೆ? ಅದಕ್ಕೆಲ್ಲ ದುಡ್ಡಿಲ್ಲ, ಆಸ್ತಿ ಕೇಳ್ತಾರೆ, ಐಶ್ವರ್ಯ ಕೇಳ್ತಾರೆ, ಅಪ್ಪ ಅಮ್ಮನ ಹಿನ್ನೆಲೆ ಕೇಳ್ತಾರೆ, ನಾನು ಪ್ರೀತಿಸ್ಬೇಕು ಅಂದ್ರು ಅಥವಾ ನನ್ನನ್ನು ಪ್ರೀತಿಸ್ಬೇಕು ಅಂದ್ರು. ಹಾಗಾಗಿ ನಾನು ಸನ್ಯಾಸಿ ಆಗ್ಬಿಟ್ಟೆ. ಪದೇ ಪದೇ ಇದನ್ನೇ ಅಲ್ಲ, ನಾನು ಆ ವ್ಯಕ್ತಿಗೆ ಹೇಳಿ ಕಳಿಸಿದ್ದೆ, ನೋಡಿ ನನಗಾಗ ಸನ್ಯಾಸಿ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಸನ್ಯಾಸ ಜೀವನ ಅಂದ್ರೆ ಏನು ಅಂತ ಗೊತ್ತಿಲ್ಲ, ನಿಜವಾದ ಸನ್ಯಾಸಿಗಳ ಒಡನಾಟ ಇಲ್ಲ, ಅವರ ಬದುಕಿನ ಒಳ ಹೊರಗಿನ ಅರಿವದ್ದು ನನಗೆ ಗೊತ್ತಿಲ್ಲ. ಅದನ್ನ ನನ್ನ ಗುರುಗಳ ಹತ್ರ ಹೇಳಿದಾಗ ನನ್ನ ಗುರುಗಳು ಎಷ್ಟು ಸತ್ಯವಾದ ಮಾತು ಹೇಳಿದ್ಯೋ, ನಿಜವಾದ ಸತ್ಯವಾದ ಮಾತು ಕಣೋದು ಅಂತ ಅವ್ರು ಹೇಳಿದ್ಮೇಲೆ ನನಗೆ ಗೊತ್ತಾಗಿದ್ದು ನಾನು ಸತ್ಯ ಹೇಳಿದ್ದೀನಿ. ಇಲ್ಲಿ ನೋಡಿ, ತಂದೆ ಇಲ್ಲ, ತಾಯಿ ಇಲ್ಲ, ಪ್ರೀತಿಸಿದವರಿಲ್ಲ, ಮಕ್ಕಳಿಲ್ಲ, ಹೆಂಡತಿ ಇಲ್ಲ ಅಂತಲ್ಲ ಸನ್ಯಾಸಿಗಳಾಗಬೇಕಾದದ್ದು. ಅವರೆಲ್ಲರೂ ಇದ್ದು ಅವರ ಮೋಹನ ಬಿಡೋದು ಸನ್ಯಾಸತ್ವ. ನನಗೆ ಅವ್ರಿಲ್ಲ, ಹಾಗಾಗಿ ನಾನು ಬಿಟ್ಟೆ ಅಂದ್ರೆ ಏನ್ ಅರ್ಥ? ಇದ್ದಿದ್ರೆ ಬಿಡ್ತಿರ್ಲಿಲ್ಲ. ಹಾಗಾದ್ರೆ ನೀನ್ ನಿಜವಾದ ಸನ್ಯಾಸಿ ಹೇಗೆ? ಇವಾಗ ನನಗೆ ಈಗ ಆಗಿನ ಬೇರೆ, ಈಗ 15 ವರ್ಷದ ಹಿಂದಿನ ಮಾತುಕತೆಗಳಿದೆ. ಆಗ ನನಗೊಂದು ಲೈಫ್ ಕ್ಲಾರಿಟಿ ಮತ್ತು ಅದೆಲ್ಲ ಏನು ಇಲ್ಲದ ವಯಸ್ಸು. ಆಗ ವ್ಯಕ್ತಿ ಹತ್ರ ಆಡಿದ ಮಾತಿಗೂ ಇವಾಗ ನಾನು ಕೂತ್ಕೊಂಡು ಯೋಚನೆ ಮಾಡಿದಾಗ ಹೌದಲ್ವಾ,
ಇರೋದನ್ನ ನಾವು ಬಿಡಬೇಕು, ಇಲ್ಲದೆ ಇದ್ದದ್ದನ್ನು ಬಿಡಕ್ಕಾಗಲ್ಲ. ನನ್ನ ಹತ್ರ ಲಕ್ಷಾಂತರ ರೂಪಾಯಿ ಹಣವಿದೆ, ಹಾಗಾಗಿ ನಾನು ಹಣದ ಮೇಲೆ ಮೋಹ ಬೀಳ್ತಿದ್ದೀನಿ ಅಂದ್ರೆ ಅದು ಸತ್ಯ. ನಾನು ಸಂಪಾದನೆ ಮಾಡ್ತಾ ಇರೋದೇ 1,000 ರೂಪಾಯಿ, ಹಾಗಾಗಿ ನನಗೆ ಲಕ್ಷ ಬೇಡ ಅಂತಂದ್ರೆ ಲಕ್ಷ್ಯದ ಮಾತಾ? ಖಂಡಿತ ಸುಳ್ಳಲ್ವಾ ಅದು. ಹೆಂಡತಿ ಇಲ್ಲ, ಹಾಗಾಗಿ ನನಗೆ ಹೆಂಡತಿ ಮೇಲೆ ಮೋಹ ಇಲ್ಲ. ಹೆಂಡತಿ ಇದ್ದು ಅವರನ್ನು ಬಿಡಬೇಕಲ್ಲ. ರಾಘವೇಂದ್ರ ಸ್ವಾಮಿಗಳು ಅವರ ಸನ್ಯಾಸತ್ವ ಸ್ವೀಕಾರ ಮಾಡಬೇಕಾದಾಗ ಅವರ ಹೆಂಡತಿಯನ್ನ ಮಗುವನ್ನ ತ್ಯಜಿಸಿದ್ರು, ಆಮೇಲೆ ಅವರಾಗಿದ್ರು. ಕೆಲವೊಂದು ಪೀಠಗಳಲ್ಲಿ, ಕೆಲವೊಂದು ಮಠಗಳಲ್ಲಿ ಸಂಸಾರಿಗಳಿಗೆ ದೀಕ್ಷೆ ಕೊಡೋ ಪದ್ಧತಿಗಳು ಇವತ್ತಿಗೂ ಇದು. ಬ್ರಹ್ಮಚಾರಿಗಳನ್ನೇ ದೀಕ್ಷೆ ಕೊಡಬೇಕು ಅಂತ ಹಲವು ಪೀಠಗಳಲ್ಲಿಲ್ಲ. ನಮ್ಮ ಕೆಲವೊಂದು ಪೀಠದ, ಇವಾಗ ನಮ್ಮ ಕಾಶಿ ಪೀಠದಲ್ಲಿ ಆದ್ರೆ ಬ್ರಹ್ಮಚಾರಿಗಳಿಗೆ ಕೊಡಬೇಕು. ಹಲವು ಶಂಕರ ಪರಂಪರೆಯಲ್ಲಿ ಬರುವಂತಹ ಹಲವು ಮಠಗಳಲ್ಲಿ ಬ್ರಹ್ಮಚಾರಿಗೆ ಕೊಡಬೇಕು ಅನ್ನುವಂಥದ್ದು ಇದೆ. ಕೆಲವೊಂದು ಅದಕ್ಕೂ ಮೀರಿದ್ದು ತುಂಬಾ ಇದ್ದಾವೆ. ಕೇವಲ ಶಂಕರ ಪರಂಪರೆ ಮಾತ್ರವಲ್ಲದೆ ನಮ್ಮ ಸನಾತನ ಸಂಸ್ಕೃತಿನಲ್ಲಿ ಹಲವು ಸನ್ಯಾಸ ಪಂಥಗಳು ಬೇಕಾದಷ್ಟಿದ್ದಾವೆ. ಶಂಕರರು ಮಾತ್ರ ಸಾಧಕರಲ್ಲ, ಅವರಿಗೂ ಮೀರಿದಂತಹ ಹಲವು ಸಾಧಕರು ಇದ್ದಾರೆ. ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ ಗೌಡಪಾದಾಚಾರ್ಯರು. ಗೌಡಪಾದಾಚಾರ್ಯರು ಬಂದು ಶಂಕರಾಚಾರ್ಯರ ಪರಮ ಗುರುಗಳು. ಗುರು ಗೋವಿಂದ ಭಗವತ್ಪಾದರಿಗೆ ಗುರುಗಳು ಶಂಕರಾಚಾರ್ಯರು. ಗೋವಿಂದ ಭಗವತ್ಪಾದರ ಗುರುಗಳು ಗೌಡಪಾದಾಚಾರ್ಯರು. ಅಂದ್ರೆ ಶಂಕರಾಚಾರ್ಯರ ಗುರುಗಳ ಗುರುಗಳು. ಅಂದ್ರೆ ಅವರಿನಂತಹ ವಿದ್ವತ್ತಿಲ್ಲ. ಅದ್ವೈತ ಸಿದ್ಧಾಂತವನ್ನ ಮೊದಲನೇ ಬಾರಿ ಯಾರಾದ್ರೂ ಒಂದು ಕೃತಿಯ ಮುಖಾಂತರವಾಗಿ ಅಥವಾ ಬರವಣಿಗೆ ಮುಖಾಂತರವಾಗಿ ದಾಖಲಿಸಿದ್ದಾರೆ ಅಂತಂದ್ರೆ ಅದು ಗೌಡಪಾದಾಚಾರ್ಯರು.